ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದಲ್ಲಿ ಡ್ರೋನ್ ಬೆದರಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಇತ್ತೀಚಿನ ಯುದ್ಧಗಳು ಮತ್ತು ಗಡಿ ಪ್ರದೇಶಗಳಲ್ಲಿ ನಡೆದಿರುವ ಬೆಳವಣಿಗೆಗಳು ಭವಿಷ್ಯದ ಸಮರಗಳಲ್ಲಿ ಅಗ್ಗದ ಬೆಲೆಯ ಡ್ರೋನ್, ಲಾಯ್ಟರಿಂಗ್ ಮ್ಯುನಿಷನ್ಸ್ ಮತ್ತು ಡ್ರೋನ್ ಸ್ವಾರ್ಮ್ ದಾಳಿಗಳು ಅತ್ಯಂತ ದೊಡ್ಡ ಸವಾಲಾಗಲಿವೆ ಎಂಬುದು ಸ್ಪಷ್ಟವಾಗಿ ತೋರಿಸಿವೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತದ ಖಾಸಗಿ ರಕ್ಷಣಾ ಕ್ಷೇತ್ರದ ಪ್ರಮುಖ ಸಂಸ್ಥೆಯಾದ ಪಾರಾಸ್ ಡಿಫೆನ್ಸ್ ಹೊಸ ತಲೆಮಾರಿನ ಲೇಸರ್ ಬೇಸ್ಡ್ ಇಂಟರ್ಸೆಪ್ಟರ್ ಸಿಸ್ಟಮ್ ಅನ್ನು ಅನಾವರಣಗೊಳಿಸಿದೆ. ಈ ವ್ಯವಸ್ಥೆ ಭಾರತದ ಭದ್ರತಾ ಸಾಮರ್ಥ್ಯವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ಮಹತ್ವದ ಹೆಜ್ಜೆಯಾಗಿದೆ. ಹಾಗಾದರೆ ಈ ಹೊಸ ಲೇಸರ್ ವೆಪನ್ ಸಿಸ್ಟಮ್ ಏನು? ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ? ಭಾರತೀಯ ಸೇನೆಗೆ ಇದರಿಂದ ಯಾವ ರೀತಿಯ ಪ್ರಯೋಜನ ಸಿಗಲಿದೆ? ಈ ಎಲ್ಲಾ ಮಾಹಿತಿಯನ್ನು ಇಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಇತ್ತೀಚಿನ ವರ್ಷಗಳಲ್ಲಿ ವಿಶ್ವದಾದ್ಯಂತ ಡ್ರೋನ್ ವಾರ್ಫೇರ್ ವೇಗವಾಗಿ ಬೆಳೆಯುತ್ತಿದೆ. ಹಿಂದೆ ದುಬಾರಿ ಯುದ್ಧ ವಿಮಾನಗಳು ಅಥವಾ ಕ್ಷಿಪಣಿಗಳ ಮೂಲಕ ಮಾತ್ರ ದಾಳಿ ನಡೆಸಲಾಗುತ್ತಿತ್ತು. ಆದರೆ ಈಗ ಕಡಿಮೆ ವೆಚ್ಚದ ಡ್ರೋನ್ಗಳ ಮೂಲಕ ಶತ್ರುಗಳು ನಿಗಾ ವಹಿಸುವುದು, ಗುರಿಗಳನ್ನು ಪತ್ತೆ ಹಚ್ಚುವುದು ಮತ್ತು ನಿಖರ ದಾಳಿ ನಡೆಸುವುದು ಸಾಮಾನ್ಯವಾಗಿದೆ. ಇದರಲ್ಲೂ ಒಂದೇ ಸಮಯದಲ್ಲಿ ನೂರಾರು ಡ್ರೋನ್ಗಳನ್ನು ಒಟ್ಟಿಗೆ ಹಾರಿಸಿ ದಾಳಿ ನಡೆಸುವ ಡ್ರೋನ್ ಸ್ವಾರ್ಮ್ ಅಟ್ಯಾಕ್ ಅತ್ಯಂತ ಅಪಾಯಕಾರಿ. ಇಂತಹ ದಾಳಿಗಳನ್ನು ಸಾಂಪ್ರದಾಯಿಕ ಕ್ಷಿಪಣಿ ವ್ಯವಸ್ಥೆಗಳ ಮೂಲಕ ತಡೆಯುವುದು ಸಾಧ್ಯವಾದರೂ ಪ್ರತಿಯೊಂದು ಡ್ರೋನ್ ಅನ್ನು ದುಬಾರಿ ಕ್ಷಿಪಣಿಗಳಿಂದ ಹೊಡೆದುರುಳಿಸುವುದು ಆರ್ಥಿಕವಾಗಿ ಪರಿಣಾಮಕಾರಿಯ ವಿಧಾನವಲ್ಲ. ಇದೇ ಸಮಸ್ಯೆಗೆ ಪರಿಹಾರವಾಗಿ ಪಾರಾಸ್ ಡಿಫೆನ್ಸ್ ತನ್ನ ಅತ್ಯಾಧುನಿಕ ಲೇಸರ್ ಬೇಸ್ಡ್ ಇಂಟರ್ಸೆಪ್ಟರ್ ಸಿಸ್ಟಮ್ಸ್ ಗಳನ್ನು ಅಭಿವೃದ್ಧಿಪಡಿಸಿದೆ. ಈ ವ್ಯವಸ್ಥೆಯ ಪ್ರಮುಖ ವಿಶೇಷತೆ ಎಂದರೆ ಇದು ಗುರಿಯನ್ನು ಯಾವುದೇ ಸ್ಫೋಟಕ ಬಳಸದೆ ಅತ್ಯಂತ ಶಕ್ತಿಶಾಲಿ ಲೇಸರ್ ಬೀಮ್ ನ ಮೂಲಕ ಕ್ಷಣಾರ್ಧದಲ್ಲಿ ನಿಷ್ಕ್ರಿಯಗೊಳಿಸುತ್ತದೆ. ಲೇಸರ್ ನಿಂದ ಉತ್ಪತ್ತಿಯಾಗುವ ಅಪಾರ ಶಾಖವು ಡ್ರೋನ್ ನ ಪ್ರಮುಖ ಭಾಗಗಳನ್ನು, ಎಲೆಕ್ಟ್ರಾನಿಕ್ಸ್, ನಿಯಂತ್ರಣ ವ್ಯವಸ್ಥೆ, ಸಂವೇದಕಗಳು ಅಥವಾ ಅದರ ರಚನೆಯನ್ನು ಹಾನಿಗೊಳಿಸಿ ಅದನ್ನು ಕಾರ್ಯನಿರ್ವಹಿಸದಂತೆ ಮಾಡುತ್ತದೆ. ಈ ಸಂಪೂರ್ಣ ಪ್ರಕ್ರಿಯೆ ಬೆಳಕಿನ ವೇಗದಲ್ಲಿ ನಡೆಯುವುದರಿಂದ ಗುರಿ ತಪ್ಪಿಸಿಕೊಳ್ಳುವ ಅವಕಾಶ ಬಹಳ ಕಡಿಮೆಯಾಗುತ್ತದೆ. ಈ ಹೊಸ ವ್ಯವಸ್ಥೆಯ ಮತ್ತೊಂದು ಪ್ರಮುಖ ಪ್ರಯೋಜನವೆಂದರೆ ಅದರ ಕಡಿಮೆ ಕಾರ್ಯಾಚರಣೆಯ ವೆಚ್ಚ. ಸಾಮಾನ್ಯವಾಗಿ ಒಂದು ಕ್ಷಿಪಣಿಯನ್ನು ಉಡಾಯಿಸಲು ಲಕ್ಷಾಂತರ ರೂಪಾಯಿ ಅಥವಾ ಕೋಟ್ಯಾಂತರ ರೂಪಾಯಿ ವೆಚ್ಚವಾಗಬಹುದು. ಆದರೆ ಲೇಸರ್ ವೆಪನ್ ಗಳನ್ನು ಬಳಸಿ ಒಂದು ಡ್ರೋನ್ ಅನ್ನು ನಿಷ್ಕ್ರಿಯಗೊಳಿಸಲು ಬೇಕಾಗುವುದು ಕೇವಲ ವಿದ್ಯುತ್ ಶಕ್ತಿ ಮಾತ್ರ. ಅಂದರೆ ಒಂದರ ಹಿಂದೆ ಒಂದರಂತೆ ಅನೇಕ ಡ್ರೋನ್ಗಳು ಬಂದರೂ ಅವುಗಳನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಎದುರಿಸಬಹುದಾಗಿದೆ. ಆದ್ದರಿಂದಲೇ ಈ ತಂತ್ರಜ್ಞಾನವನ್ನು ಭವಿಷ್ಯದ ಯುದ್ಧಗಳಲ್ಲಿ ಅತ್ಯಂತ ಪರಿಣಾಮಕಾರಿ ರಕ್ಷಣಾ ವ್ಯವಸ್ಥೆ ಎಂದು ಪರಿಗಣಿಸಲಾಗುತ್ತಿದೆ. ಆದರೆ ಈ ಲೇಸರ್ ಬೇಸ್ಡ್ ಇಂಟರ್ಸೆಪ್ಟರ್ ಸಿಸ್ಟಮ್ ಒಂಟಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ. ಇದು ಭಾರತದ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಗ್ರಿಡ್ ನ ಒಂದು ಪೂರಕ ಪದರವಾಗಿ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ. ಅಂದರೆ ಮೊದಲಿಗೆ ಅರ್ಲಿ ವಾರ್ನಿಂಗ್ ರೆಡಾರ್ಗಳು ಶತ್ರುವಿನ ಡ್ರೋನ್ ಅಥವಾ ಇತರ ವೈಮಾನಿಕ ಗುರಿಗಳನ್ನು ಪತ್ತೆ ಹಚ್ಚುತ್ತವೆ. ನಂತರ ಎಲೆಕ್ಟ್ರೋ ಆಪ್ಟಿಕಲ್ ಸೆನ್ಸಾರ್ಗಳು ಗುರಿಯನ್ನು ದೃಢೀಕರಿಸಿ ಅದರ ಚಲನವಲನವನ್ನು ನಿರಂತರವಾಗಿ ಗಮನಿಸುತ್ತವೆ. ಅಗತ್ಯವಿದ್ದರೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಜಾಮರ್ಗಳು ಶತ್ರುವಿನ ಡ್ರೋನ್ಗಳ ಸಂಪರ್ಕ ವ್ಯವಸ್ಥೆಯನ್ನು ಅಸ್ತವ್ಯಸ್ತಗೊಳಿಸಲು ಪ್ರಯತ್ನಿಸುತ್ತವೆ. ಈ ಎಲ್ಲಾ ಕ್ರಮಗಳ ಜೊತೆಗೆ ಲೇಸರ್ ಬೇಸ್ಡ್ ಇಂಟರ್ಸೆಪ್ಟರ್ ಸಿಸ್ಟಮ್ ಅತ್ಯಂತ ವೇಗವಾಗಿ ಗುರಿಯನ್ನು ನಿಷ್ಕ್ರಿಯಗೊಳಿಸುತ್ತದೆ. ಇನ್ನೂ ದೊಡ್ಡ ಪ್ರಮಾಣದ ಅಥವಾ ದೂರದಲ್ಲಿರುವ ಅಪಾಯ ಎದುರಾದರೆ ಅದನ್ನು ಎದುರಿಸಲು ಸಾಂಪ್ರದಾಯಿಕ ಮಿಸೈಲ್ ಬ್ಯಾಟರಿಗಳು ಸಹ ಕಾರ್ಯನಿರ್ವಹಿಸುತ್ತವೆ. ಅಂದರೆ ಇದು ಈಗಾಗಲೇ ಭಾರತೀಯ ಸೇನೆ ಬಳಸುತ್ತಿರುವ ರಕ್ಷಣಾ ವ್ಯವಸ್ಥೆಗಳನ್ನು ಬದಲಾಯಿಸುವುದಿಲ್ಲ, ಬದಲಾಗಿ ಅವುಗಳ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸುವ ಹೆಚ್ಚುವರಿ ರಕ್ಷಣಾ ಪದರವಾಗಿ ಕೆಲಸ ಮಾಡುತ್ತದೆ. ವಿಶೇಷವಾಗಿ ಗಡಿ ಪ್ರದೇಶಗಳು, ವಾಯುನೆಲೆಗಳು, ನೌಕಾ ನೆಲೆಗಳು, ಸೇನಾ ಶಿಬಿರಗಳು, ಪ್ರಮುಖ ಕೈಗಾರಿಕೆಗಳು, ವಿದ್ಯುತ್ ಘಟಕಗಳು ಹಾಗೂ ಇತರ ಪ್ರಮುಖ ಮೂಲಸೌಕರ್ಯಗಳನ್ನು ನಿರಂತರ ಡ್ರೋನ್ ಅಟ್ಯಾಕ್ ನಿಂದ ರಕ್ಷಿಸಲು ಈ ವ್ಯವಸ್ಥೆ ಅತ್ಯಂತ ಪರಿಣಾಮಕಾರಿಯಾಗಲಿದೆ. ಇದರಿಂದ ಶತ್ರುಗಳು ನಿರಂತರವಾಗಿ ಡ್ರೋನ್ ಸ್ವಾರ್ಮ್ ಅಟ್ಯಾಕ್ ನಡೆಸಿದರು ಪ್ರತಿಯೊಂದು ಗುರಿಯನ್ನು ಕಡಿಮೆ ವೆಚ್ಚದಲ್ಲಿ ಮತ್ತು ಅತ್ಯಂತ ವೇಗವಾಗಿ ನಿಷ್ಕ್ರಿಯಗೊಳಿಸುವ ಸಾಮರ್ಥ್ಯ ಭಾರತೀಯ ಭದ್ರತಾ ಪಡೆಗಳಿಗೆ ದೊರೆಯಲಿದೆ.
ಈ ಯೋಜನೆಯ ಮತ್ತೊಂದು ಮಹತ್ವದ ಅಂಶವೆಂದರೆ ಇದು ಭಾರತದ ಖಾಸಗಿ ರಕ್ಷಣಾ ಕೈಗಾರಿಕೆಯ ವೇಗವಾಗಿ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ಜಗತ್ತಿನ ಮುಂದೆ ಪ್ರದರ್ಶಿಸುತ್ತದೆ. ಹಿಂದೆ ಖಾಸಗಿ ಕಂಪನಿಗಳು ಮುಖ್ಯವಾಗಿ ಸಣ್ಣ ಬಿಡಿ ಭಾಗಗಳು ಅಥವಾ ಉಪಕರಣಗಳನ್ನು ಮಾತ್ರ ತಯಾರಿಸುತ್ತಿದ್ದವು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಪಾರಸ್ ಡಿಫೆನ್ಸ್ ಸೇರಿದಂತೆ ಹಲವು ಭಾರತೀಯ ಖಾಸಗಿ ಸಂಸ್ಥೆಗಳು ಸಂಪೂರ್ಣ ಯುದ್ಧ ವ್ಯವಸ್ಥೆಗಳ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡಿದ್ದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ದೇಶದಲ್ಲಿಯೇ ನಿರ್ಮಿಸುವ ಸಾಮರ್ಥ್ಯವನ್ನು ಗಳಿಸುತ್ತಿವೆ. ಇದುವರೆವಿಗೂ ಇಂತಹ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನಗಳ ಅಭಿವೃದ್ಧಿಯಲ್ಲಿ ಸರ್ಕಾರಿ ಸಂಶೋಧನಾ ಸಂಸ್ಥೆಗಳ ಪಾತ್ರವೇ ಹೆಚ್ಚಾಗಿತ್ತು. ಆದರೆ ಈಗ ಖಾಸಗಿ ವಲಯವು ಅದೇ ಮಟ್ಟದ ಜವಾಬ್ದಾರಿಯನ್ನು ಹೊತ್ತು ಭಾರತೀಯ ಸಶಸ್ತ್ರ ಪಡೆಗಳಿಗೆ ಅತ್ಯಾಧುನಿಕ ಪರಿಹಾರಗಳನ್ನು ಒದಗಿಸಲು ಸಿದ್ಧವಾಗಿದೆ. ಭವಿಷ್ಯದಲ್ಲಿ ಡೈರೆಕ್ಟೆಡ್ ಎನರ್ಜಿ ವೆಪನ್ ತಂತ್ರಜ್ಞಾನ ಇನ್ನಷ್ಟು ಅಭಿವೃದ್ಧಿಯಾಗುವ ಸಾಧ್ಯತೆ ಇದೆ. ಅದರೊಂದಿಗೆ ಭಾರತದಲ್ಲಿ ಸ್ವದೇಶಿ ತಂತ್ರಜ್ಞಾನ ಆಧಾರಿತ ಲೇಸರ್ ವೆಪನ್ ಸಿಸ್ಟಮ್ಗಳು ಇನ್ನಷ್ಟು ಶಕ್ತಿಶಾಲಿಯಾಗಿ ರೂಪುಗೊಂಡು ಭಾರತೀಯ ಸೇನೆಯ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಲಿವೆ. ಒಟ್ಟಾರೆ ಪಾರಸ್ ಡಿಫೆನ್ಸ್ ಅನಾವರಣಗೊಳಿಸಿರುವ ಈ ಹೊಸ ಲೇಸರ್ ಬೇಸ್ಡ್ ಇಂಟರ್ಸೆಪ್ಟರ್ ಸಿಸ್ಟಮ್ ಭಾರತದ ಏರ್ ಡಿಫೆನ್ಸ್ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿದೆ. ಕಡಿಮೆ ವೆಚ್ಚದಲ್ಲಿ ಕ್ಷಿಪ್ರ ಪ್ರತಿಕ್ರಿಯೆಯೊಂದಿಗೆ ಮತ್ತು ನಿರಂತರ ಡ್ರೋನ್ ಬೆದರಿಕೆಗಳನ್ನು ಎದುರಿಸುವ ಸಾಮರ್ಥ್ಯ ಹೊಂದಿರುವ ಈ ವ್ಯವಸ್ಥೆ ಭವಿಷ್ಯದ ಯುದ್ಧಗಳಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳಿಗೆ ಅತ್ಯಂತ ಪರಿಣಾಮಕಾರಿ ಆಯುಧವಾಗುವ ನಿರೀಕ್ಷೆ ಇದೆ. ಸ್ನೇಹಿತರೆ, ಭಾರತದ ಈ ಹೊಸ ಲೇಸರ್ ಬೇಸ್ಡ್ ಇಂಟರ್ಸೆಪ್ಟರ್ ಸಿಸ್ಟಮ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಭವಿಷ್ಯದ ಡ್ರೋನ್ ವಾರ್ಫೇರ್ ನಲ್ಲಿ ದೊಡ್ಡ ಬದಲಾವಣೆ ತರಬಹುದೇ? ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.